ಹಾಯ್ ಫ್ರೆಂಡ್ಸ್, ಐ ಆಮ್ ತೇಜಸ್. ಇವತ್ತು ನಾನು ಏನು ಅನ್ಬಾಕ್ಸಿಂಗ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಲ್ಯಾಪ್ಟಾಪ್ ಸ್ಟ್ಯಾಂಡ್. ಇದು ಅಮೆಝಾನ್ ಬೇಸಿಕ್ಕಿಂದ ಮಾಡಿದ್ದೀನಿ. ನನಗೊಂದು ಲ್ಯಾಪ್ಟಾಪ್ ಸ್ಟ್ಯಾಂಡ್ ಬೇಕಾಗಿತ್ತು. ಅದರಿಂದ ನಾನು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದಾಗ ಸಾಕಷ್ಟು ಪ್ರಾಡಕ್ಟ್ ಬಂತು. ನಾನು ಒಳ್ಳೆ ರೇಟಿಂಗಲ್ಲಿ ಮತ್ತು ಒಳ್ಳೆ ಕ್ವಾಲಿಟಿದು ನೋಡಿದಾಗ ಅಮೆಝಾನ್ ಬೇಸಿಕ್ ಬಂತು. ಬಾಕ್ಸ್ ನೋಡ್ರೆ ಈ ರೀತಿ ಸಿಗುತ್ತೆ. ನಾನು ಈಗ ಅನ್ಬಾಕ್ಸಿಂಗ್ ಕೂಡ ಮಾಡಿಲ್ಲ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿವಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಅಂತ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಬಾಕ್ಸ್ ನೋಡಿದ್ರೆ ಈ ರೀತಿ ಸಿಗುತ್ತೆ. ಇಷ್ಟು ಇದೆ. ಕೆಳಗಡೆ ನೋಡ್ರೆ ಬಿಲ್ಲಿಂಗ್ ಇನ್ಫಾರ್ಮೇಷನ್ ಇದೆ. ಇಲ್ಲಿ ಬಿಲ್ಲಿಂಗ್ ಇನ್ಫಾರ್ಮೇಷನ್ ಇದೆ. ಅದಕ್ಕೋಸ್ಕರ ನಾನು ಈ ಕಡೆಯಿಂದನೇ ಆಪೋಸಿಟಿಂದ ತೆಗಿತೀನಿ. ಬಾಕ್ಸ್ ಮಾಡೋಕ್ಕೆ ತೆಗಿಯೋಕ್ಕೆ ಈ ರೀತಿ ತೆಗಿತೀನಿ ನಾನು. ಬಾಕ್ಸ್ ಕ್ವಾಲಿಟಿ ಇದು ನನಗೆ ಸಿಕ್ಕಿದ್ದು 800 ರುಪೀಸ್ ನನಗೆ ಸಿಕ್ಕಿದ್ದು. ಇನ್ಸೈಡ್ ಇನ್ನೊಂದು ಬಾಕ್ಸ್ ಇದೆ. ಒಳ್ಳೆ ಪ್ಯಾಕೇಜಿಂಗ್ ಅಂತ ಕೂಡ ಹೇಳ್ಬೋದು. ನೋಡಿದ್ರೆ ನಿಮ್ಗೆ ಈ ರೀತಿ ಸಿಗುತ್ತೆ. ಇದರೊಳಗೊಂದು ಪ್ಯಾಕೇಜು, ಇದರೊಳಗೊಂದು ವೈಟ್ ಇದೆ. ಇದರೊಳಗೆ ಏನೂ ಇಲ್ಲ, ಇದು ಖಾಲಿ ಬಾಕ್ಸು. ಇದನ್ನು ನಾನು ಸೈಡ್ ಇರ್ತೀನಿ. ನಾ ಬಾಕ್ಸ್ ನೋಡ್ರಿ ಈ ರೀತಿ ಸಿಗುತ್ತೆ ವೈಟಲ್ಲಿ. ಇದು ಎಲ್ಲಿಂದ ಅನ್ಬಾಕ್ಸಿಂಗ್ ಮಾಡೋದು ಅಂದರೆ ಇಲ್ಲಿಂದ ನೋಡಿ. ಇಲ್ಲಿ ನಾನು ಸೀಲ್ ಬ್ರೇಕ್ ಮಾಡ್ತೀನಿ. ಈಗ ನಾನು ಮುಂಚೆ ಅನ್ಬಾಕ್ಸಿಂಗ್ ಮಾಡಿಲ್ಲ, ಇದು ಫಸ್ಟ್ ಟೈಮು. ಇಲ್ಲೂ ಕೂಡ ಒಂದು ಕವರ್ ನೀಡಿದ್ದಾರೆ. ಇದ್ರ ಪ್ರೈಸ್ ಬಂದು 800 ರುಪೀಸು. ಫುಲ್ ಮೆಟಲ್, ಅವ್ರು ಹೇಳ್ದಂಗೆ ಮೆಟಲ್ ಕೂಡ ನೀಡಿದ್ದಾರೆ. ಓಕೆ, ನಾನು ಸೈಡ್ಗೆ ಇಟ್ಬಿಟ್ಟು ವೀಡಿಯೋ ಮಾಡ್ತೀನಿ. ಅಮೆಝಾನ್ ಬೇಸಿಕ್ ಲ್ಯಾಪ್ಟಾಪ್ ಸ್ಟ್ಯಾಂಡ್ ನೋಡ್ರೆ ಈ ರೀತಿ ಸಿಗುತ್ತೆ. ಇದು ಎಲ್ಲೂ ಕೂಡ ಪ್ಲಾಸ್ಟಿಕ್ ಬಳಸಿಲ್ಲ, ಇಲ್ಲೂ ಕೂಡ ಮೆಟಲ್ಲೇ ಬೆಳೆಸಿದರೆ. ತಿರ್ಗಾ ಇಲ್ಲಿ ನೋಡ್ರಿ ಇಷ್ಟು ಫೋಲ್ಡ್ ಕೂಡ ಮಾಡ್ಬೋದು. ಇದು ಒನ್ ಆಫ್ ದ ಬೆಸ್ಟ್ ಅನಿಸುತ್ತೆ. ಇಲ್ಲಿಗೆ ಒಂದು ಅಡಾಪ್ಟರ್ ಬರುತ್ತೆ. ಈ ಅಡಾಪ್ಟರ್ ನನಗೆ ಬಾಕ್ಸಲ್ಲಿ ಸಿಕ್ಕಿಲ್ಲ. ಇದನ್ನು ನಾನು ಇವಾಗ ತಿರ್ಗಾ ರೀಪ್ಲೇಸ್ಮೆಂಟ್ ಮಾಡ್ತೀನಿ. ನನಗೆ ಇಲ್ಲೊಂದು ವೈರ್ ಕನೆಕ್ಷನ್ ಅಡಾಪ್ಟರ್ ಸಿಗುತ್ತೆ, ನನ್ನ ಬಾಕ್ಸಲ್ಲಿ ಇರಲಿಲ್ಲ. ಮತ್ತು ಇನ್ನು ಇದು ನೋಡಿದ್ರೆ ಇಲ್ಲೊಂದು ಕಂಬಿ ಥರ ನೀಡಿದ್ದಾರೆ. 7 ಅಷ್ಟು ಕೊಟ್ಟಿದ್ದಾರೆ. ಹಿಂಗೆ ನಿಮ್ಗೆ ಯಾವ್ಯಾವ ಬೇಕೋ ಅಲ್ಲಿಗೆ ನೀವು ಸೆಟ್ ಮಾಡ್ಬೋದು. ನಾನು ನಿಮ್ಗೆ ತೋರಿಸ್ತೀನಿ. ಒಳ್ಳೆ ಕ್ವಾಲಿಟಿಯಿಂದ ಆಗಿದ್ದಾರೆ ಅಂತ ಕೂಡ ಹೇಳ್ಬೋದು. ಹಿಂಗೆ ಕೂಡ ಯೂಸ್ ಮಾಡಿದ್ರೆ ಈ ರೀತಿ ಆಗುತ್ತೆ. ನೀವೇನಾರು ಲ್ಯಾಪ್ಟಾಪ್ ಯೂಸ್ ಮಾಡ್ತಿದ್ರೆ, ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಇದ್ದರೆ ಇದು ಹೈಲಿ ರೆಕಮೆಂಡ್ ಮಾಡ್ತೀನಿ. ಯಾಕೆಂದರೆ ಇದ್ರ ಮೇಲೆ ಲ್ಯಾಪ್ಟಾಪ್ ಮಾಡಿದಾಗ ಓವರ್ ಹೀಟ್ ಆಗೋಲ್ಲ. ಕೆಳಗಡೆಯಿಂದ ಏರು ಇದಾಗುತ್ತೆ. ಕೆಳಗಡೆನೇ ಹಿಂಗೆ ಮಡಗ್ಬಿಟ್ರೆ, ನಾವು ಗಿಲ್ಲೋ ಮೇಲೆ ಮಡಗ್ಬಿಟ್ರೆ ನಮಗೆ ಇದಾಗುತ್ತೆ, ಗಾಳಿ ಆಡಲ್ವಲ್ಲ ಕೆಳಗಡೆ. ಅದಕ್ಕೋಸ್ಕರ ಇದನ್ನು ರೆಕಮೆಂಡ್ ಮಾಡ್ತೀನಿ. ಹಿಂಗೆ ನೋಡಿದ್ರೆ ಈ ರೀತಿ ಕಾಣುತ್ತೆ. ನಿಮಗೆ ಈ ಕಂಬಿನ ತೊಗೊಂಡು ಇಲ್ಲಿ ಒಂದರ ಮೇಲೆ ಹಾಕಿದ್ರೆ ಇಷ್ಟು ಹೈಟ್ ಬರುತ್ತೆ. ಸೆಕೆಂಡ್, ಥರ್ಡ್, ಫೈನಲ್ ಹೋದರೆ ಇಷ್ಟು ಬರುತ್ತೆ. ನಿಮಗೇನು ಬೇಡ ಅಂದರೆ ಇದನ್ನು ಫೋಲ್ಡ್ ಮಾಡಿ ಇಲ್ಲಿ ಹಾಕ್ಕೋಬೋದು. ಇದು ಅಪ್ ಟು 13 ಇಂಚ್ ಆಗುತ್ತೆ ಅಂತ ತೋರಿಸ್ತೀನಿ ನನ್ನ ಲ್ಯಾಪ್ಟಾಪಲ್ಲಿ ಹೆಂಗಾಗುತ್ತೆ ಅಂತ. ನನ್ನ ಲ್ಯಾಪ್ಟಾಪು ಲೆನೋವೋ V110. ಇದ್ರ ಅನ್ಬಾಕ್ಸಿಂಗು, ರಿವ್ಯೂ ಎಲ್ಲ ಕಾರ್ಡಲ್ಲಿ ಇರ್ತೀನಿ. ಇದು ಕೂಡ ಹೋಗಿ ಚೆಕ್ ಮಾಡ್ಬೋದು. ಫಸ್ಟ್ ಸ್ಟೆಪ್ಸ್ ನೋಡ್ರಿ ಈ ರೀತಿ ಕೂತ್ಕೊಳ್ಳುತ್ತೆ. ಲ್ಯಾಪ್ಟಾಪ್ ಓಪನ್ ಮಾಡಿದ್ರೆ ಟಾಪ್ ಟು ಇಷ್ಟು ಹೋಗುತ್ತೆ, ಇಷ್ಟು ಬರುತ್ತೆ. ನಿಮಗೆ ಇಲ್ಲಿ ನೋಡಿದ್ರೆ ಇಲ್ಲಿ ಎಷ್ಟು ಗಾಳಿ ಆಡೋಕ್ಕೆ ಮತ್ತು ನೀವು ಏನಾರ ಬ್ಯಾಕ್ ಪೈನ್ ಆಗೋದಿಲ್ಲ. ಮುಂಚೆ ಲ್ಯಾಪ್ಟಾಪ್ ಆದರೆ ನೀವು ಟೇಬಲ್ ಮೇಲೆ ಮಡಗ್ಬಿಟ್ರೆ ಇದಾಗುತ್ತೆ. ಇದ್ರ ಮೇಲಾದರೆ 8 ಬರುತ್ತೆ. ತಿರ್ಗಾ ಇಲ್ಲೂ ಕೂಡ ಬೆಳಿಬೋದು. ಹಿಂಗೆ ಕೆಲ್ಸಿ ಕೂಡ ಮಾಡ್ಬೋದು, ಹಿಂಗೆ ಮಾಡ್ಬೋದು. ಫಸ್ಟ್ ಒನ್ಗೆ ಹಾಕಿದ್ರೆ ಇಷ್ಟು ಹೈಟ್ ಬರುತ್ತೆ. ಇಷ್ಟು ಹೈಟಲ್ಲಿ ಹಿಂಗೆ ಹಿಡ್ಕೊಂಡು ಹಿಂಗೆ ಯೂಸ್ ಕೂಡ ಮಾಡ್ಬೋದು. ಇದು ಒನ್ ಆಫ್ ದ ಬೆಸ್ಟ್ ಅಂತ ಕೂಡ ಹೇಳ್ತೀನಿ. ನೋಡಿ, ಹಿಂಗೆ ಯೂಸ್ ಮಾಡೋದಕ್ಕೂ ನಾವು ಯಾಕಂದರೆ ಎಡಿಟಿಂಗ್ ಮಾಡ್ಬೇಕಾರೆ, ಇಲ್ಲ ನೀವು ಏನಾರು ಗೇಮಿಂಗ್ ಆಡ್ಬೇಕಾರೆ, ಇಲ್ಲ ಆಫೀಸ್ ವರ್ಕ್ ಏನಾರು ಮಾಡಿದ್ರೆ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ. ಲ್ಯಾಪ್ಟಾಪಲ್ಲಿ ನೀವೇನಾದ್ರು ಯೂಸ್ ಮಾಡ್ತಿದ್ರೆ ಇದು ಒಂದು ಆಕ್ಸೆಸರೀಸ್ ಆಗುತ್ತೆ. ನನಗೇನು ಈ ಪ್ರೈಸ್ಗೆ ವರ್ತ್ ಅಂತ ಕೂಡ ಹೇಳ್ತು. ನಾನು ಸಾಕಷ್ಟು ಸಜೆಷನ್ ಎಲ್ಲ ನೋಡಿದ್ರೆ ವೀಡಿಯೋದಲ್ಲಿ ಇದೇ ಜಾಸ್ತಿ ಹೈಲಿ ರೇಟಿಂಗ್ ಇರೋದು ಮತ್ತು ಕ್ವಾಲಿಟಿಲಿ ಇರೋದು ಇದೇನೆ. ಇನ್ನು ಈ ಪ್ರೈಸ್ಗೆ ಸಾಕಷ್ಟು ಬರುತ್ತೆ. ಇಲ್ಲ ಇದಕ್ಕಿಂತ ಕಮ್ಮಿ ದುಡ್ಡು ಬರುತ್ತೆ, ಇಲ್ಲ ಇದಕ್ಕಿಂತ ಜಾಸ್ತಿ ದುಡ್ಡು ಬರುತ್ತೆ. ನಾನಂತೂ ಇದನ್ನೇ ರೆಕಮೆಂಡ್ ಮಾಡ್ತೀನಿ. ಯಾಕಂದರೆ ಇದರಲ್ಲಿ ಒಂದು ಓಲ್ಡರ್ ಆಗಲಿ ಮತ್ತು ಎಷ್ಟೇ ಅಮ್ಕಿದ್ರೂ ಬೆಂಡ್ ಆಗ್ತಾ ಇಲ್ಲ. ನಮ್ಮ ಲ್ಯಾಪ್ಟಾಪ್ ಅಮ್ಮಮ್ಮ ಅಂದರೂ 1.5 kg 2 kg ಬಂದರೆ ಹೆಚ್ಚು. ನೋಡಿ, ಇಲ್ಲಿ ಎಷ್ಟೇ ಹಾಕಿದ್ರೂ ಏನೂ ಆಗೋಲ್ಲ. ಮತ್ತು ಕ್ವಾಲಿಟಿಲಿ ನೀಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಇದರಲ್ಲಿ ಹಿಂಗೆ ಮಾಡಿದರೆ ಇಲ್ಲೆಲ್ಲ ಏರ್ದು ಇದಾಕೋಬೋದು. ಅಕಸ್ಮಾತ್ ನೀವೇನಾರ ಇದನ್ನು ಹಿಂಗೆ ಕನೆಕ್ಟ್ ಮಾಡ್ಕೊಂಡು ಇಲ್ಲಿ ಫ್ಯಾನ್ ಕೂಡ ಇಲ್ಲಿ ನೀವು ಸಪ್ಲೈ ಮಾಡೋಂಗೆ ಮಾಡ್ಬೋದು ಇಲ್ಲಿ ಫ್ಯಾನಲ್ಲಿ. ಯಾಕಂದರೆ ಲ್ಯಾಪ್ಟಾಪ್ ನೀವೇನಾರು ಎಡಿಟಿಂಗು ಮತ್ತು ಏನಾರು ಮೂವಿ ನೋಡಿದಾಗ ಬುಜ್ ಅಂತ ಗಾಳಿ ಓಡಾಡೋಕ್ಕೆ ಇಲ್ಲಿ ಫ್ಯಾನ್ ಕೂಡ ಇಲ್ಲಿ ನೀವು ಇದು ಮಾಡ್ಕೋಬೋದು. ಅದು ಕೂಡ ನಿಮಗೆ ಏನಾರು ನಾನು ಮಾಡಿದ್ರೆ ನಾನು ನಿಮಗೆ ಕೆಳಗಡೆ ವಿಡಿಯೋ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಮತ್ತು ನನಗೆ ಇದರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಅಂದರೆ ನನಗೆ ಈ ಬಾಕ್ಸಲ್ಲಿ ಇದು ಕ್ಲಿಪ್ ಸಿಕ್ಕಿಲ್ಲ. ಇಲ್ಲಿ ಒಂದು ಕ್ಲಿಪ್ ಥರ ಬಂದ್ಬಿಟ್ಟು ಇಲ್ಲಿ ಒಂದಷ್ಟು ವೈರ್ನ ಕನೆಕ್ಟ್ ಮಾಡ್ಬೋದು. ಈ ಕ್ಲಿಪ್ ಸಿಕ್ಕಿಲ್ಲ, ಇದೊಂದು ಡಿಸ್ಅಡ್ವಾಂಟೇಜ್ ಐತೆ. ಮತ್ತು ಇನ್ನೊಂದು ಡಿಸ್ಅಡ್ವಾಂಟೇಜ್ ಅಂದರೆ ನೀವೇನಾರು ಮ್ಯಾಕ್ ಬುಕ್ಕು ಇನ್ನೇನಾರು ನನಗಿಂತ ಲ್ಯಾಪ್ಟಾಪಲ್ಲಿ ಚಿಕ್ಕದು ಯೂಸ್ ಮಾಡ್ತಾಯಿದ್ರೆ ಇದು ನಿಮ್ಮ ಕೈಗೆ ಹೊಡೆಯುತ್ತೆ ಅಂತ ಅನ್ಕೋತೀನಿ. ಇದೆಯಲ್ಲ, ಇದು ಕೈಗೆ ಹಿಂಗೆ ಟಚ್ ಆಗುತ್ತೆ. ಇಲ್ಲಿ ಜಾಸ್ತಿ ನೋವು ಬರೋಂಗೆ ಥರ ಅನಿಸುತ್ತೆ. ನಾನು ನೋಡಿರೋ ಮಟ್ಟಿಗೆ ಇದು ಡಿಸ್ಅಡ್ವಾಂಟೇಜ್ ಅನಿಸುತ್ತೆ.
ಅದು ಬಿಟ್ಟರೆ ಹೈಲಿ ರೆಕಮೆಂಡ್ ಮಾಡ್ತೀನಿ. ನೀವೇನಾರು ಆಫೀಸ್ ವರ್ಕು ಮತ್ತು ಸ್ಟೂಡೆಂಟ್ ಏನಾರು ಆಗಿದ್ರೆ ಇದನ್ನು ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೀನಿ. ಚಾನಲ್ಗೆ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ 500 ಕೂಡ ರೀಚ್ ಆಗ್ತಾ ಇದ್ದೀವಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ದ ವಿಡಿಯೋ.